ಹಲೋ ಟು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮಗೊಂದು ಇವತ್ತು ಅಸೈನ್ಮೆಂಟ್ ಕೊಡ್ತಿದ್ದೇನೆ. ಸೊ ಅಸೈನ್ಮೆಂಟ್ ಹೇಗೆ ಕೊಡ್ತಿದ್ದೇನೆ ಅನ್ನೋದು ಹೇಳ್ತೇನೆ. ಫಸ್ಟ್ ಥಿಂಗ್ ಈಸ್ ನಾನು ನಿಮ್ಗೊಂದು ಟಾಪ್ 10 ಕ್ವಶನ್ಸ್ ಕೊಡ್ತೇನೆ ಕೆಮಿಸ್ಟ್ರಿದಲ್ಲಿ. ಸೊ ಕೆಮಿಸ್ಟ್ರಿದಲ್ಲಿ ಟಾಪ್ 10 ಕ್ವಶನ್ಸ್ದಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ದ ಕ್ವಶನ್ಸ್ ವಿಚ್ ಆಸ್ ಎವ್ರಿ ಇಯರ್ ರಿಪೀಟೆಡ್. ಲೈಕ್ ಒಂದು ಕ್ವಶನ್ಸ್ ಇರುತ್ತೆ, ಅವು ಎವ್ರಿ ಇಯರು ಆ ಲೆಸನಿಂದ ಬಂದೇ ಬರುತ್ತೆ. ಲೈಕ್ ಎಕ್ಸಾಂಪಲ್ ಒಂದು ಕೊಡ್ಬೋದು, ಲೈಕ್ ಝೀರೋ ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ದಿಂದ ಒಂದು ಡೆರಿವೇಷನು 100% ಬರುತ್ತೆ. ಒಂದು ನರ್ಸ್ಟ್ ಇಕ್ವೇಷನ್ ಪ್ರಾಬ್ಲಮ್ ಬರುತ್ತೆ, ದಟ್ ಇಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಸೊ ಲಾಟ್ಸ್ ಆಫ್ ನೇಮ್ಡ್ ರಿಯಾಕ್ಷನ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಸೊ ಆ ನೇಮ್ಡ್ ರಿಯಾಕ್ಷನ್ಸ್ ಅಂತ ಯಾವ್ದು ಶಾರ್ಟಾಗಿ ಬರುತ್ತಲ್ಲ ಆ ಕ್ವಶನ್ಸು, ಲೈಕ್ ರೈಮನ್ ಟೈಮನ್ನು, ಅವೆಲ್ಲ 100% ಕ್ವಶನ್ಸು ವಿಚ್ ಆರ್ ಗೋಯಿಂಗ್ ಟು ಕಮ್ ಟು ಯುವರ್ ಎಕ್ಸಾಮ್ಸ್. ಓಕೆ, ಬೋರ್ಡ್ ಎಕ್ಸಾಮ್ಸ್ ಪಾಸ್ ಆಗೋದು ಬಹಳ ಈಸಿ ಆ್ಯಕ್ಚುಲಿ, ಬಟ್ ಇಫ್ ಯು ಪೀಪಲ್ ವಿಲ್ ಸ್ಟಡಿ ವೆಲ್ ದೆನ್ ಓನ್ಲಿ ಯು ಕ್ಯಾನ್ ಡೂ ಇಟ್. ಸೊ ಸ್ಟಡಿ ಹೇಗೆ ಮಾಡಬೇಕು, ಸ್ಮಾರ್ಟಾಗಿ ಮಾಡಬೇಕು. ಎವ್ರಿ ಟೈಮ್ ಎವ್ರಿಥಿಂಗ್ ರೀಡ್ ಮಾಡೋದು ನೆಸೆಸಿಟಿ ಇರಲ್ಲ. ಎವ್ರಿ ಲೆಸನಿಂದ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ, ಸೊಲ್ಯೂಷನ್ ಚಾಪ್ಟರಿಂದ, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಿಂದ, ಆ್ಯಂಡ್ ಈವನ್ ಇನ್ ದ mainly especially in the organic chemistry. Why? Because most of the students will feel very difficult in the organic chemistry itself. So organic chemistry ಇಂದಾನು ನಿಮಗೆ ಬಹಳ ಈಸಿ ಕ್ವಶನ್ಸ್ ಅಂದರೆ ಯಾವ್ದು ಹೇಳ್ಬೋದು ಗೊತ್ತಾ? ದಟ್ ಇಸ್ ಮೇನ್ಲಿ ಇಫ್ ಐ ಟೆಲ್ ಯು ಅಬೌಟ್ alcohols, phenols ಮತ್ತು ethers in the mechanisms and even the named reactions from the aldehydes, ketones and carboxylic acid. ಸೊ ಇವೆಲ್ಲ ನೇಮ್ಡ್ ರಿಯಾಕ್ಷನ್ಸನ್ನು ಸಪ್ರೇಟ್ ಆಗಿ ಕುಂತು ಒಂದು 5ರಿಂದ 6 ಸಲ ಆದರೂ ಅದನ್ನು ರಿಪೀಟ್ ಮಾಡ್ಕೊಂಡು ಓದಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಬಟ್ ವಾಟ್ ಯು ಪೀಪಲ್ ವಿಲ್ ಡೂ, ಯು ಪೀಪಲ್ ವಿಲ್ ಥಿಂಕ್ ಲೈಕ್ ನಾ ಎಲ್ಲನೂ ಮಾಡಿಬಿಡೋಣಪ್ಪ, ಅಕಸ್ಮಾತ್ ನಮ್ಗೆ ಅದು ಬೀಳಿಲ್ಲ, ಬೇರೆ ಯಾವುದಾದ್ರೂ ನೇಮ್ ರಿಯಾಕ್ಷನ್ ಬಿದ್ದರೆ, ಬೇರೆ ಯಾವುದಾದ್ರೂ ಮೆಕ್ಯಾನಿಸಮ್ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ನೀವು ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಅದರಿಂದ ನಿಮಗೆ ಐಡಿಯಾ ಮೀನ್ಸ್ ಬ್ರೈನ್ ವಿಲ್ ನಾಟ್ ವರ್ಕ್ ಇನ್ ದ್ಯಾಟ್ ವೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಎಲ್ಲರೂ ಆ ಸಿಚುವೇಷನಿಂದ ಬಂದಿದ್ದಾರೆ. ಈವನ್ ಐ ಹ್ಯಾವ್ ಕಮ್ ಫ್ರಮ್ ದ್ಯಾಟ್ ಸಿಚುವೇಷನ್ ಇಟ್ ಸೆಲ್ಫ್. ನನಗೂ ಐಡಿಯಾ ಇದ್ದಿರಲಿಲ್ಲ ಲೈಕ್ ಈ ಲೆಸನಿಂದ, ಈ ಕಾನ್ಸೆಪ್ಟಿಂದ ಫಿಕ್ಸ್ ಆಗಿ ಈ ಕ್ವಶನ್ ಬಿದ್ದೇ ಬೀಳುತ್ತೆ ಅನ್ನೋದು. ಆ ಟೈಮ್ದಲ್ಲಿ ನಮಗೂ ಯಾರು ಹೇಳಿಕ್ಕಿರಲಿಲ್ಲ ಆ್ಯಕ್ಚುಲಿ. ಮೋಸ್ಟ್ ಆಫ್ ದ ಟೀಚರ್ಸ್ ವೇರ್ ಲೈಕ್ ಎಲ್ಲ ಕಲಿಸ್ತಿದ್ರು ನಮಗೆ, ಬಿಕಾಸ್ that was their work. But now you people have a lots of chance and lots of platforms also, like especially the ವೇದಾಂತ ಕರ್ನಾಟಕದಲ್ಲಿ ನಾನು ನಿಮ್ಗೆ ಎಲ್ಲ ಥರ ಹೆಲ್ಪ್ ಮಾಡ್ತೇನೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಯಾವ ಥರ ಕ್ವಶನ್ಸನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೋದು ಆ ಲೆಸನ್ಸಿಂದ, ಯಾವ ಥರ ನೀವು ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂದರೆ 100% ಆ ಕಾನ್ಸೆಪ್ಟಿಂದ ಈ ಥರ ಕ್ವಶನ್ನು ಬಿದ್ದೇ ಬೀಳುತ್ತಪ್ಪ. ಆ್ಯಂಡ್ ಯು ಪೀಪಲ್ ಆಲ್ರೆಡಿ ಹ್ಯಾವ್ ಅ ಬ್ಲೂ ಪ್ರಿಂಟ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ಕ್ವಶನ್ ಪೇಪರನ್ನು ಪ್ರಿಪೇರು ಮಾಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಕುಂತು ಓದಿದ್ರೂ ಸಾಕು. ಆ್ಯಂಡ್ ಸ್ಪೆಷಲಿ ಇಫ್ ಐ ಟೆಲ್ ಯು ಅಬೌಟ್ ದ ಡೈಗ್ರಾಮ್ಸ್ ಇನ್ ದ ಕೆಮಿಸ್ಟ್ರಿ. ಸೊ ಡೈಗ್ರಾಮ್ಸಲ್ಲಿ ಮಾತಾಡಿದರೆ ಕೆಮಿಸ್ಟ್ರಿದಲ್ಲಿ ಡೈಗ್ರಾಮ್ಸ್ ಬಹಳ ಕಡಿಮೆ ಕಂಪೇರ್ಡ್ ಟು ದ ಬಯಾಲಜಿ ಇಫ್ ಐ ಟೆಲ್ ಯು ಪೀಪಲ್. ಸೊ ಅದರ ಸಲಾಗಿ ಕೆಮಿಸ್ಟ್ರಿ ಅಂದರೆ ಫುಲ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ವಿಲ್ ಬಿ ದೇರ್. ಸ್ಪೆಷಲಿ ಐ ವಿಲ್ ಟೆಲ್ ಯು ಅಬೌಟ್ ದ ಆರ್ಗ್ಯಾನಿಕ್ನಲ್ಲಿ ಬಹಳ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ. ಮೆಕ್ಯಾನಿಸಮ್ಸ್ ಜಾಸ್ತಿ ಕೇಳಲ್ಲ, ಬಟ್ ನೇಮ್ಡ್ ರಿಯಾಕ್ಷನ್ಸ್ದು ಮೆಕ್ಯಾನಿಸಮ್ಸ್ ಒಂದಿಲ್ಲದೆ 2 ಫಿಕ್ಸ್ ಇರುತ್ತೆ. ಬಟ್ ನೇಮ್ಡ್ ರಿಯಾಕ್ಷನ್ಸ್ ಅಂತೂ ಅದರಿಂದನೇ ನೀವು ಆಲ್ಮೋಸ್ಟ್ 18 to 20 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಹೈ ವೇಟೇಜ್, ಲೈಕ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕ್ವಶನು ಇನ್ಕ್ಲೂಡ್, 2 ಮಾರ್ಕ್ಸ್ ಕ್ವಶನು ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ನಲ್ಲಿ ಇನ್ಕ್ಲೂಡ್ ಆಗೋ ಚಾಪ್ಟರ್ ಅದು ಸೊಲ್ಯೂಷನು. ಸೊ ಇನ್ ಕೇಸ್ ನಿಮ್ಮ ಸೊಲ್ಯೂಷನ್ ಚಾಪ್ಟರ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 1 ಮಾರ್ಕ್ಸು, 2 ಮಾರ್ಕ್ಸು ಮತ್ತು ಈವನ್ ಯು ಪೀಪಲ್ ಕ್ಯಾನ್ ಬಿ ಪರ್ಫೆಕ್ಟ್ ವಿತ್ ದ ಕ್ವಶನ್ಸ್ ಆಫ್ ನ್ಯೂಮರಿಕಲ್ಸ್ ಆಲ್ಸೋ. ಆ್ಯಂಡ್ ಸ್ಪೆಷಲಿ ಇನ್ ದ ಇನ್ಆರ್ಗ್ಯಾನಿಕ್ ಯು ಪೀಪಲ್ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಬಿಕಾಸ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಆಸ್ಕಿಂಗ್ ಲೈಕ್ ಅ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸ್. ಮೀನ್ಸ್ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸು ಒಂದು ಸ್ವಲ್ಪ ಫಿಕ್ಸ್ಡ್ ಇದೆ ಡಿ ಆ್ಯಂಡ್ ಎಫ್ದಲ್ಲಿ. ಸೊ ಅದರಿಂದ ಆ ಕ್ವಶನ್ಸನ್ನು ಪಿಕ್ ಮಾಡ್ಕೊಂಡು ಗಿವ್ ರೀಸನ್ಸು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅದರಿಂದನೂ ನೀವು ಸ್ಕೋರ್ ಮಾಡ್ಕೋಬೋದು ಅದರಲ್ಲೇ. ಕ್ಲಿಯರಾ? ಸೊ ಇವೆಲ್ಲ ನಿಮಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಟಿದ್ದೇನೆ, ಲೈಕ್ ಹೌ ಈಸಿಲಿ ಯು ಪೀಪಲ್ ಕ್ಯಾನ್ ಪಾಸ್ ಇಟ್. ಸೊ ಇಫ್ ಇನ್ ಕೇಸ್ ಯು ವಿಲ್ ಹ್ಯಾವ್ ಯು ಪೀಪಲ್ ವಿಲ್ ಗಿವ್ ಮಿ ದ ಗ್ರೇಟ್ ರೆಸ್ಪಾನ್ಸ್ ಆನ್ ದ ಅಸೈನ್ಮೆಂಟ್, ಅದೇ ಥರ ನಾನು ನೆಕ್ಸ್ಟ್ ವಿಡಿಯೋನು ಮಾಡ್ತೇನೆ ನಿಮ್ಮ ಸಲುವಾಗಿ. ಲೈಕ್ ಟಾಪ್ 10 ಕ್ವಶನ್ಸನ್ನು ಕೊಡ್ತೇನೆ ಒನ್ಸ್ ಅಗೇನ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಿಂದ. ಲೈಕ್ ಈಗ ಹೇಗೆ ನಿಮಗೆ ಅಸೈನ್ಮೆಂಟ್ ಡಿಸ್ಕ್ರಿಪ್ಷನ್ದಲ್ಲಿ PDF ಥರ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಕುಂತು ಸಾಲ್ವ್ ಮಾಡ್ಕೋಬೋದು ಆ ಕ್ವಶನ್ಸನ್ನು. ಆ್ಯಂಡ್ ಈವನ್ ಐ ವಿಲ್ ಮೇಕ್ ಶ್ಯೂರ್ that PDF will be uploaded in the Telegram group also, because most of the students are joined in the Telegram itself. ಸೊ ಟೆಲಿಗ್ರಾಮ್ನಲ್ಲಿನೂ ಅಪ್ಲೋಡ್ ಮಾಡ್ಲಿಕ್ಕೆ ಹಚ್ತೇನೆ. ಬಟ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಆ ವಿಡಿಯೋನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕ್ವಶನ್ಸನ್ನು ಕುಂತು ಪ್ರಾಕ್ಟೀಸ್ ಮಾಡಿ, ನೀವೇ ಆನ್ಸರ್ಸನ್ನು ಬರೀರಿ. ಲೈಕ್ ಯಾವುದೋ ಒಂದು ಎಕ್ಸಾಮ್ ಕೊಡ್ತಿದ್ದಾರೆ, ಆ ಆನ್ಸರ್ಸನ್ನು ನಾವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಆ ಥರ ನೀವು ಮಾಡಿದರೆ ಇಟ್ ವಿಲ್ ಬಿ ರಿಯಲಿ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಅಕಸ್ಮಾತ್ ನಮಗೆ ಈ ವಿಡಿಯೋಯಿಂದ ನನಗೆ ಗ್ರೇಟ್ ರೆಸ್ಪಾನ್ಸ್ ಬಂದರೆ ಸೇಮ್ ವೇ ಐ ವಿಲ್ ಪ್ರೊವೈಡ್ ಯು ಡೈಲಿ 10 ಕ್ವಶನ್ಸ್ ಫಾರ್ 5 days, ಸೊ ದಟ್ ಆಲ್ಮೋಸ್ಟ್ 50 ಕ್ವಶನ್ಸ್ ವಿಲ್ ಬಿಕಮ್. ಆ್ಯಂಡ್ ದ್ಯಾಟ್ 50 ಕ್ವಶನ್ಸ್ ಶಾರ್ಟ್ ನಿಮ್ಮ ಎಕ್ಸಾಮ್ದಲ್ಲಿ 100% ಆಗಿ ಬೀಳುತ್ತೆ. ಬಿಕಾಸ್ February 28 ಈಸ್ ನಾಟ್ ಸೋ ಫಾರ್. ಆಲ್ರೆಡಿ ಫೆಬ್ರವರಿ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ 7 days ಮುಗಿದಿದೆ. ಸೊ ಈಗ ಟೈಮ್ ವೇಸ್ಟ್ ಒಟ್ಟು ಮಾಡಬೇಡಿ, ಬಿಕಾಸ್ ಆಲ್ರೆಡಿ ನೀವು ಪ್ರಿಪ್ರೇಟರಿ ಎಕ್ಸಾಮ್ಸ್ ಮುಗೀತು, ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಂತು. ಪ್ರಾಕ್ಟಿಕಲ್ ಎಕ್ಸಾಮಿಂದ ನಿಮಗೆ ಭಾಳ ಡಿಸ್ಟ್ರಾಕ್ಷನ್ಸ್
ಆಗಿರುತ್ತೆ. ಸೊ ಫಾರ್ ದ್ಯಾಟ್ ಪರ್ಪಸ್ ಡೋಂಟ್ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್ ಒನ್ಸ್ ಅಗೇನ್ ಲೈಕ್ ದ್ಯಾಟ್ ಓನ್ಲಿ. ಸೊ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಸಿಟ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್. ಸೊ ಅಕಸ್ಮಾತ್ ನಮ್ಮಿಂದ ಏನಾದರೂ ಎಕ್ಸ್ಟ್ರಾ ಹೆಲ್ಪ್ ಬೇಕು, ಯಾರಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಬೇಕಂದರೆ ಪ್ಲೀಸ್ ಮೇಕ್ ಶ್ಯೂರ್ ಟು ಕಮೆಂಟ್ ಇಟ್ ಡೌನ್ and don't forget to go check the description and download the PDF and sit and practice those questions. See you everyone. See you in the next session.